ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರಾವಳಿಯ ಸ್ಪೆಷಲ್ ನೀರು ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ಯಾವುದೇ ವಿಡಿಯೋಗಳಿದ್ದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀರು ದೋಸೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ತುಂಬ ತೆಳುವಾಗಿ ಇರುತ್ತೆ. ನೀರು ದೋಸೆ ಮಾಡೋದಕ್ಕೆ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಈ ಗ್ಲಾಸ್ನಲ್ಲಿ 5 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ತೊಗೊಳ್ಬೋದು. ಈ ಗ್ಲಾಸ್ನಲ್ಲಿ 5 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿರೋದ್ರಿಂದ ಒಂದು 30ರಿಂದ 35 ದೋಸೆ ಆಗುತ್ತೆ. ತಿಂಡಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇರೋದು. ಇದನ್ನು ಒಂದು 3ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡಿ ಮತ್ತು ನೆನೆಯೋದಕ್ಕೆ ನೀರನ್ನು ಹಾಕಿ ಒಂದು 5ರಿಂದ 6 ಗಂಟೆ ಇದನ್ನು ಹಾಗೆ ಬಿಡಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿಯನ್ನು ಮಾಡೋದಾದರೆ ಅಕ್ಕಿಯನ್ನು ಹಿಂದಿನ ದಿನ ನೈಟೇ ನೆನೆಸಿಟ್ಕೋಬೇಕು. ಅಕ್ಕಿ ಚೆನ್ನಾಗಿ ನೆನೆದು ದೋಸೆ ಕೂಡ ಮೃದುವಾಗಿ ಬರುತ್ತೆ. ನಾನೀಗ 5ರಿಂದ 6 ಗಂಟೆ ಅಕ್ಕಿಯನ್ನು ನೆನೆಸಿಟ್ಟಿದ್ದಾಗಿದೆ. ಇವಾಗ ಅಕ್ಕಿಯನ್ನು ಇನ್ನೊಂದು ಸಲ ವಾಶ್ ಮಾಡಿಕೊಂಡು ನೆನೆಸಿರುವಂಥ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಾಯಿ ತುರಿ ಅಂದರೆ ಮೀಡಿಯಮ್ ಸೈಜ್ನ ಹಾಫ್ ಕಾಯಿಯನ್ನು ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬೋದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೀರನ್ನು ಒಂದೇ ಸಲ ಹಾಕ್ಕೊಂಡು ರುಬ್ಕೋಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಹಿಟ್ಟು ನೈಸಾಗಿ ಬರಬೇಕು. ಇವಾಗ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 3ರಿಂದ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಈ ಥರ ನೀರಿನ ಹದದಲ್ಲಿ ಇರಬೇಕು. ಮೊದಲೇ ಸಲ ಮಾಡೋದಾದರೆ ಈ ರೆಸಿಪಿಯನ್ನು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. 1-2 ದೋಸೆ ಮಾಡಿದ ಮೇಲೆ ಮತ್ತೆ ಬೇಕಂದರೆ ಮಾತ್ರ ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಗ್ಯಾಸ್ ಮೇಲೆ ತವಾವನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ತವ ಚೆನ್ನಾಗಿ ಕಾದಿದ ಮೇಲೆ ಇದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಿಟ್ಟನ್ನು ಹಾಕಿದ ಮೇಲೆ ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದು ಸರಿಯಾಗಿ ಬೆಂದಿದ ಮೇಲೇ ಇದನ್ನು ತೆಗಿಬೇಕು. ಒಂದೇ ಸೈಡ್ ಇದನ್ನು ಬೇಯಿಸ್ಕೊಳ್ಳೋದು. ಇದನ್ನು ಈ ಥರ ಫೋಲ್ಡ್ ಮಾಡಿ ತೆಗೆಯೋದಕ್ಕೆ ಈಸಿ ಆಗುತ್ತೆ. ದೋಸೆಯನ್ನು ಹಾಕೊಳ್ಳುವ ಮೊದಲು ಎಣ್ಣೆಯನ್ನು ಹಚ್ಕೊಳ್ಳಿ. ದೋಸೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಈ ದೋಸೆ ಹಿಟ್ಟಿಗೆ ರುಬ್ಬುವಾಗ ಬೇಕಿದ್ದರೆ ಕುಕ್ಕುಂಬರ್ ಇಲ್ಲಾಂದರೆ ಆನಿಯನ್ನ ಕೂಡ ಹಾಕ್ಕೊಂಡು ರುಬ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ತುಂಬ ಮೆದುವಾಗಿ ಬೇಕಂದರೆ ಸ್ವಲ್ಪ ಬೇಗ ಇದನ್ನು ತೆಗೆದುಬಿಡಿ ಬೆಂದಿದ ಕೂಡಲೇ. ಮತ್ತು ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಕೂಡ ದೋಸೆ ಬರುತ್ತೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿಕೊಂಡು ಆ ಥರ ದೋಸೆಯನ್ನು ಬೇಯಿಸ್ಕೊಳ್ಳಿ. ಅಕ್ಕಿಯನ್ನು ಮಾತ್ರ ಒಂದು 5ರಿಂದ 6 ಗಂಟೆ ನೆನೆಸಿಟ್ಕೋಬೇಕು. ಮತ್ತು ಹಿಟ್ಟನ್ನು ರುಬ್ಬಿದ ತಕ್ಷಣ ದೋಸೆಯನ್ನು ಮಾಡ್ಬೋದು. ದೋಸೆ ಸ್ಮೂತಾಗಿಯೇ ಬರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಈ ರೆಸಿಪಿ ಈಸಿಯಾಗಿ ಮಾಡ್ಬೋದು. ಯಾರೆಲ್ಲ ಇನ್ನೂ ನೀರು ದೋಸೆಯನ್ನು ತಿಂದಿಲ್ಲ, ಇವತ್ತೇ ಈ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ಕೊಟ್ಟಿರುವಂಥ ನೀರು ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀರು ದೋಸೆಯನ್ನು ಚಟ್ನಿ ಜೊತೆ, ಚಿಕನ್ ಸುಕ್ಕ, ಮಟನ್ ಸುಕ್ಕ ಇದರ ಜೊತೆ ಎಲ್ಲ ತಿನ್ಬೋದು. ಇಲ್ಲಾಂದರೆ ಹಾಗೆ ಕೂಡ ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ಬೋದು. ಚೆನ್ನಾಗಿರುತ್ತೆ. ದೋಸೆ ಕೂಡ ತುಂಬ ತೆಳುವಾಗಿ ಚೆನ್ನಾಗಿ ಬಂದಿದೆ. ಇದೇ ಥರ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.